ಪ್ರೈಸ್ ದಿ ಲಾರ್ಡ್. ಯೇಸು ಕ್ರಿಸ್ತನ ಅತ್ಯುನ್ನತವಾದಂಥ ಮಧುರವುಳ್ಳ ನಾಮದಲ್ಲಿ ನಿಮ್ಮೆಲ್ಲರಿಗೂ ಈ ಶುಭ ಮುಂಜಾನೆಯ ವಂದನೆಗಳನ್ನ ಸಲ್ಲಿಸ್ತಾ ಇದ್ದಾನೆ. ದೇವರು ನಮ್ಮೆಲ್ಲ ಅತ್ಯಧಿಕವಾಗಿ ಬಲಪಡಿಸ್ತಾ ಇದ್ದಾರೆ, ಹೌದಲ್ವಾ? ಕಳೆದ ರಾತ್ರಿಯೆಲ್ಲ ಸುಖ ನಿದ್ದೆಯನ್ನು ಕೊಟ್ಟು ತನ್ನ ದರ್ಶನದ ಮೂಲಕ ನಮ್ಮನ್ನು ದರ್ಶಿಸಿ ಮುಂಚಾನೆಯೇ ತನ್ನ ವಾಕ್ಯಾನುಸಾರವಾದ ಜೀವಿತವನ್ನು ನಾವು ಜೀವಿಸಲಿಕ್ಕೆ ದಿನವನ್ನು ಒದಗಿಸಿಕೊಡ್ತಾ ಇರುವಾಗ ಈ ದಿನ ನಮಗಾಗಿ ದೇವರು ಏರ್ಪಡಿಸಿದಂಥ ವಾಗ್ದಾನ ವಾಕ್ಯವನ್ನು ನಾವು ಧ್ಯಾನಿಸೋಣ. 1 ಸಮುವೇಲನು 16ನೇ ಅಧ್ಯಾಯ 7ನೇ ವಚನ. ಯೆಹೋವನು ಮನುಷ್ಯರಂತೆ ಹೊರಗಿನ ತೋರಿಕೆಯನ್ನು ನೋಡದೆ ಹೃದಯವನ್ನೇ ನೋಡುವವನಾಗಿದ್ದಾನೆ. ಆಮೇನ್. ದೇವರಿಗೆ ಸ್ತೋತ್ರ. ಹೌದು, ಮನುಷ್ಯರೆಲ್ಲರೂ ಕೂಡ ಹೊರಗಿನ ತೋರಿಕೆಯನ್ನು ನೋಡ್ತಾರೆ, ಆದರೆ ದೇವರು ಹೃದಯವನ್ನು ನೋಡ್ತಾರೆ. ಮೇಲೆಲ್ಲ ಅಂದ ಚಂದವಾಗಿ ಇದ್ದು ನಮ್ಮ ಅಂತರಂಗದಲ್ಲಿ ಕೊಳೆತಂಥ ರೀತಿಯಲ್ಲಿದ್ದರೆ ಅದಕ್ಕೆ ಸರಿಯಾದ ಪ್ರತಿಫಲವನ್ನು ದೇವರು ಒದಗಿಸಿಕೊಡ್ತಾರೆ. ಪ್ರಿಯರೇ, ಯಾವ ರೀತಿ ನಮ್ಮ ಅಂತರಂಗದಲ್ಲಿ ನಾವು ಜೀವಿಸ್ತಾ ಇದ್ದೇವೆ, ನಮ್ಮ ಅಂತರಂಗದಲ್ಲಿ ಏನಿದೆ, ಅಂತರಂಗವನ್ನು ನೋಡುವಂಥ ದೇವರು, ಅದರಂತೆ ಪ್ರತಿಫಲವನ್ನು ಕೊಡುವಂಥ ದೇವರು. ಆಮೇನ್. ಮನುಷ್ಯರು ಮೇಲ್ತೋರಿಕೆಯನ್ನು ನೋಡಿ ನಮ್ಮನ್ನು ಹೊಗಳಬಹುದು ಅಥವಾ ಮೇಲ್ತೋರಿಕೆಯನ್ನು ನೋಡಿ ನಮ್ಮನ್ನು ತೆಗಳಬಹುದು. ನೀನು ಮೇಲ್ತೋರಿಕೆಗೆ ಅನೇಕರಿಗೆ ವಿಭಿನ್ನವಾಗಿಯೂ ಅನೇಕರಿಗೆ ತಮ್ಮ ಮಾತುಗಳಿಗೆ ಆಸ್ಪದವಾಗಿಯೂ ನೀನು ಜೀವಿಸಿರ್ಬೋದು, ಆದರೆ ನಿನ್ನ ಹೃದಯವನ್ನು ನೋಡುವಂಥ ದೇವರಿಗೆ ಗೊತ್ತು ನಿನ್ನ ಪರಿಸ್ಥಿತಿ ಏನು, ನಿನ್ನ ಒಂದು ಆಲೋಚನೆಗಳೇನೆಂಬುದಾಗಿ. ಹೌದಲ್ವಾ? ನಮ್ಮ ಹೃದಯ ಎಷ್ಟೋ ಆಲೋಚನೆಗಳು ಹುಡ್ತಾ ಇರುತ್ತೆ, ಆದರೆ ನಿನಗೆ ನಿನ್ನ ಹೃದಯಾನುಸಾರವಾಗಿ ನೀನು ಹೃದಯದಲ್ಲಿ ಆಲೋಚನೆ ಮಾಡುವ ರೀತಿಯಲ್ಲಿ ನಿನ್ನ ಅಂತರಂಗ ಯಾವ ರೀತಿ ಇದೆ, ನನ್ನ ಅಂತರಂಗದಲ್ಲಿ ಯಾವ ರೀತಿ ನಾನು ಜೀವಿಸ್ತಾ ಇದ್ದೇನೆ, ನಾನು ಏನು ಅಂದುಕೊಳ್ತಾ ಇದ್ದೇನೆ, ನನ್ನ ಮನಸ್ಥಿತಿ ಏನಾಗಿರುತ್ತೆ ಅನ್ನುವಂಥದ್ದೆಲ್ಲವನ್ನು ದೃಷ್ಟಿಸಿ ನೋಡುವಂಥ ದೇವರು ಸರಿಯಾದ ರೀತಿಯಲ್ಲಿ ನಮಗೆ ಪ್ರತಿಫಲವನ್ನು ಒದಗಿಸಿಕೊಡ್ತಾರೆ. ಅನೇಕ ಸಂದರ್ಭದಲ್ಲಿ ಜೀವ ಸ್ವರೂಪನಾದಂಥ ದೇವರು ನಮ್ಮ ಹೃದಯವನ್ನು ನೋಡುವಾತನಾಗಿ ನಮಗೆ ಅನೇಕ ಆಶೀರ್ವಾದಕರವಾಗಿ ನಮ್ಮ ಜೀವಿತವನ್ನು ನಡೆಸ್ತಾ ಇರ್ಬೋದು. ಅನೇಕರು ಮನುಷ್ಯರು ಮೇಲ್ತೋರಿಕೆಯನ್ನು ನೋಡಿ ನಮ್ಮ ಮೇಲೆ ಅನೇಕ ನಿಂದೆಗಳನ್ನು ಅವ್ರು ಹೀಗೆ ಹಾಗೆ ಎಂಬುದಾಗಿ ಮಾತನಾಡ್ತಾ ಇರ್ಬೋದು. ನಿನ್ನ ಜೀವನ ಆ ರೀತಿ ಆಗಿದೆಯಾ? ನಿನ್ನ ಜೀವನ ಮನುಷ್ಯರ ಮಾತಿಗೆ ಆಸ್ಪದವಾಗಿದೆಯಾ? ನಿಂದಿಸ್ತಾ ಇದ್ದಾರಾ? ಮೇಲ್ನೋಟಕ್ಕೆ ನೋಡಿ ನೀನು ಹೀಗೆ ಎಂಬುದಾಗಿ ತೀರ್ಮಾನಿಸಿಕೊಂಡು ಬಿಟ್ಟಿದ್ದಾರಾ? ನಿನ್ನನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ಸ್ವಲ್ಪವೂ ಆಲೋಚನೆ ಮಾಡಿಲ್ವೇನೋ ಅಂತ ನೀನು ಎನಿಸ್ತಾ ಇದೆಯಾ? ಏನೇ ಆದರೂ ಪರವಾಗಿಲ್ಲ, ಮನುಷ್ಯರಲ್ಲ ನಮ್ಮನ್ನು ತೀರ್ಮಾನಿಸಿ ಮುಂದೆ ನಡೆಸುವಂಥದ್ದು. ಅವರ ಮಾತುಗಳಿದ್ದೇ ಇರುತ್ತೆ. ಅದಕ್ಕೆ ದೇವರ ವಾಕ್ಯ ಹೇಳುತ್ತೆ, ಮನುಷ್ಯರು ನಿನ್ನ ಮೇಲೆ ಕೆಟ್ಟ ಹೊರೆಗಳನ್ನು ಒರೆಸೋದಾದರೆ, ನೇರಗಳನ್ನು ಒರೆಸೋದಾದರೆ ನೀನು ಸಂತೋಷಪಡು. ಪರಲೋಕ ರಾಜ್ಯದಲ್ಲಿ ನಿನ್ನ ಪ್ರತಿಫಲ ಅಧಿಕವಾಗುತ್ತೆ ಎಂಬುದಾಗಿ ದೇವರ ವಾಕ್ಯ ಸ್ಪಷ್ಟವಾಗಿ ಮಾತನಾಡ್ತಿದೆ. ಆ ಮನುಷ್ಯರು ಹಿಂಗಂದ್ರಲ್ಲ, ಇವ್ರು ಹೀಗಂದ್ರಲ್ಲ, ನಾನು ಆ ರೀತಿ ಅಲ್ವಲ್ಲ, ಯಾಕೆ ನನಗಿಂಥ ಪರಿಸ್ಥಿತಿ, ಎಲ್ಲರೂ ಯಾಕೆ ನಾನು ಹೀಗೆ ನೋಡ್ತಾರೆ ಅನ್ನುವಂಥ ಬೇಸರ, ನೋವು ನಿನ್ನಲ್ಲಿರ್ಬೋದು. ಆದರೆ ಮನುಷ್ಯರು ನಾವು ದೃಷ್ಟಿಸಿ ನೋಡಬೇಕಾಗಿರುವಂಥದ್ದು ದೇವರನ್ನ ಮಾತ್ರವೇ. ದೇವರೇನು ಅಂದುಕೊಳ್ತಿದ್ದಾರೆ ನಿನ್ನ ಕುರಿತಾಗಿ, ನಿನ್ನ ಕುಟುಂಬದ ಕುರಿತಾಗಿ. ದೇವರು ನಿನಗೆ ತೀರ್ಮಾನ ಕೊಡುವಂಥ ದೇವರು ತೀರ್ಪು ತೀರಿಸೋದು, ಮನುಷ್ಯರಲ್ಲ ಪ್ರಿಯರ. ಆದರೆ ಮನುಷ್ಯರ ಮಧ್ಯದಲ್ಲಿ ನಾವು ಜೀವಿಸಬೇಕು. ಒಂದಲ್ಲ ಒಂದು ದಿನ ದೇವರು ಅವರಿಗೆ ಕಣ್ತೆರೆಸ್ತಾರೆ ನಾವೆಂಥವ್ರು ಎಂಬುದಾಗಿ ತೋರಿಸ್ಲಿಕ್ಕೆ. ಅವರು ಅಂದುಕೊಂಡದ್ದಲ್ಲ ಎಂಬುದಾಗಿ ಅವರೇ ನಾಚಿಕೆಯಿಂದ ತಲೆ ತಗ್ಗಿಸುವಂತೆ ದೇವರು ಮಾಡ್ತಾರೆ. ನೀನು ಆಲೋಚನೆ ಮಾಡ್ಲಿಕ್ಕೆ ಹೋಗಬೇಡ, ನೀನು ದುಃಖ ಪಡಬೇಡ, ದೇವ್ರಿಗೆ ಒಪ್ಪಿಸಿಕೊಡು. ಅಪ್ಪ, ನಾನೇನೆಂಬುದಾಗಿ ನಿನಗೆ ಗೊತ್ತು, ನನ್ನ ಪರಿಸ್ಥಿತಿ ಏನೆಂಬುದಾಗಿ ನಿನಗೆ ಗೊತ್ತು. ಆದರೆ ಮನುಷ್ಯರ ದೃಷ್ಟಿಯಲ್ಲಿ ನಾನು ಅಲ್ಪಳಾದೆ, ಮನುಷ್ಯರ ದೃಷ್ಟಿಯಲ್ಲಿ ನಾನು ಅಲ್ಪನಾದೆ, ಯಾವುದಕ್ಕೂ ಬಾರದವನಾದೆ ಸ್ವಾಮಿ ತೆಗೆದುಹಾಕಿ ಮಾತನಾಡ್ತಾರೆ, ಅಗೌರವಿಸಿದ್ದಾರೆ, ನಿಂದಿಸಿದ್ದಾರೆ, ಅವಮಾನಪಡಿಸಿದ್ದಾರೆ. ನಿನಗೆ ಗೊತ್ತಪ್ಪ ನನ್ನ ಪರಿಸ್ಥಿತಿ ಏನೆಂಬುದಾಗಿ, ನಿನಗೆ ಗೊತ್ತು ನನ್ನ ಸ್ಥಿತಿ ಏನೆಂಬುದಾಗಿ. ನೀನೇ ಎಲ್ಲವನ್ನು ನೋಡ್ತಾ ಇದೆಯಾ, ಅದೆಲ್ಲವೂ ನಿನಗೆ ಗೊತ್ತುಂಟು. ಯಾಕೆಂದರೆ ನನ್ನ ಹೃದಯವನ್ನು ನೋಡುವಂಥ ದೇವರು. ಯಾರಿಗೂ ನಾನು ಕೆಟ್ಟದ್ದನ್ನು ಬಯಸಿದವನಲ್ಲ ಸ್ವಾಮಿ.
ನೀನು ಅವರ ಮುಂದೆ ನಿನ್ನ ನಾಮ ಮಹಿಮಾರ್ಥವಾಗಿ ಘನವಾಗಿ ನಿಲ್ಲಿಸು ಎಂಬುದಾಗಿ ನಾವು ದೇವರ ಸಮ್ಮುಖಕ್ಕೆ ಒಪ್ಪಿಸಿ ಕೊಟ್ಟಾಗ ಖಂಡಿತ ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳ್ತಾ ಇದೆ. ಮನುಷ್ಯರು ಹೊರಗಿನ ತೋರಿಕೆಯನ್ನು ನೋಡ್ತಾರೆ, ಆದರೆ ನನ್ನ ಜೀವ ಸ್ವರೂಪನ ಅಂತ ದೇವರು ಒಳಗಿನ ಅಂತರಂಗವನ್ನು ನೋಡಿ ನಿನ್ನ ಜೀವನದಲ್ಲಿ ಅದ್ಭುತ ಕಾರ್ಯವನ್ನು ಮಾಡಲಿಕ್ಕೆ ಶಕ್ತನು. ಪ್ರಿಯರೇ, ನಾವು ನೋಡ್ತಾ ಇದ್ದೇವೆ 12 ವರ್ಷದಿಂದ ರಕ್ತಸ್ರಾವದಿರುವಂಥ ಆ ಹೆಂಗಸು ಮನುಷ್ಯರೆಲ್ಲ ದೃಷ್ಟಿಯಲ್ಲಿ ದೋಷಿಯಾಗಿದ್ಲು, ಅಪವಿತ್ರಳಾಗಿ ಕಂಡು ಬಂದಳು. ಊರೇ ಆಕೆಯನ್ನು ಹೊರಗೆ ಹಾಕಿಬಿಡ್ತು. ಅಸಹಿಸಿಕೊಳ್ತಾ ಇದ್ರು, ತನ್ನವರೇ, ತನ್ನ ಕುಟುಂಬಸ್ಥರೇ, ತನ್ನ ಎಲ್ಲ ಆಸ್ತಿ ಎಲ್ಲವೂ ಇದ್ದಾಗ ಎಲ್ಲರೂ ಇದ್ದರು. ತನ್ನ ಅನಾರೋಗ್ಯದ ಪರಿಸ್ಥಿತಿಯಿಂದ ತನ್ನ ಆಸ್ತಿ ಎಲ್ಲ ಕಳೆದುಕೊಂಡಂಥ ಸ್ಥಿತಿಯಲ್ಲಿ ಬಂದಾಗ ಆಕೆಯನ್ನು ದೂರ ತಳ್ಳಿದ್ರು. ಆದರೆ ದೇವರು ಆಕೆಯ ಹೃದಯವನ್ನು ನೋಡಿದಂಥ ದೇವರು ಆಕೆಗೆ ಉನ್ನತವಾದ ಸಾಕ್ಷಿ ಕೊಡ್ತಾ ಇದ್ದಾರೆ. ಆಮೇನ್. ಯಾವ ಜನರು ಆಕೆನ ತಳ್ಳಿಬಿಟ್ರೋ, ಯಾವ ಜನರು ಆಕೆನ ನಿಂದಿಸಿದ್ರೋ, ಯಾವ ಜನರು ಆಕೆ ನೋಡ್ಲಿಕ್ಕೂ ಇಷ್ಟಪಡದೆ ಊರಿಂದ ಹೊರಗೆ ಹಾಕಿದ್ರೋ ಅಂಥ ಜನರ ಮುಂದೆಗೆ ಆಕೆನ ಘನವಾಗಿ ನಿಲ್ಲಿಸಿದಂಥ ದೇವರು. ಆಮೇನ್. ನಿನ್ನ ಪರಿಸ್ಥಿತಿ ಅದೇ ರೀತಿ ಆಗಿರ್ಬೋದು. ಮನುಷ್ಯರ ಮುಂದೆ, ನಿನ್ನವರ ಮುಂದೆ, ನಿನ್ನ ಕುಟುಂಬಸ್ಥರ ಮುಂದೆ, ನೆರೆಯವರ ಮುಂದೆ, ನಿನ್ನ ಆತ್ಮೀಯ ಸೇವಕರ ಮುಂದೆಯೋ, ಆತ್ಮೀಯ ಒಂದು ಸಂಬಂಧ ಉಳ್ಳವರ ಮೇಲೆಯೋ ಮುಂದೆಯೋ ನೀನು ಅವಮಾನಗೆ ಇದ್ದಿರ್ಬೋದು, ನೀನು ನಾನಾ ರೀತಿಯಾಗಿ ಹಿಂಸಿಸಿರ್ಬೋದು, ಅರ್ಥ ಮಾಡಿಕೊಳ್ಳೋಂಥ ಸ್ಥಿತಿಯಲ್ಲಿ ಮೂರ್ಖರಾಗಿ ಅವರು ಬಿಹೇವ್ ಮಾಡಿರ್ಬೋದು. ಏನೇ ಆದರೂ ದೇವರು ನಿನ್ನನ್ನು ನೋಡ್ತಾ ಇದ್ದಾರೆ. ನಿನ್ನ ಹೃದಯ ದೇವರಿಗೆ ಗೊತ್ತು. ದೇವರು ನಿನ್ನನ್ನು ಘನವಾಗಿ ನಿಲ್ಲಿಸ್ತಾರೆ, ನಮ್ಮನ್ನು ಘನವಾಗಿ ನಿಲ್ಲಿಸ್ತಾರೆ. ಆಮೇನ್. ಅದಕ್ಕಾಗಿ ದೇವರಿಗೆ ಸ್ತೋತ್ರ. ಹೃದಯವನ್ನು ನೋಡುವಂಥ ದೇವರು ನಿನ್ನನ್ನು ಉನ್ನತವಾಗಿ ಬಲಪಡಿಸ್ತಾರೆ. ಆ ಹೃದಯದಲ್ಲಿ ದೇವರಿಗೆ ಅಸಹ್ಯವಾಗಿರೋದಿದ್ದರೆ ದೇವರಿಗೆ ಒಪ್ಪಿಸಿಕೊಟ್ಟು ಬಿಟ್ಟುಬಿಡ್ರಿ. ಖಂಡಿತವಾಗಿಯೂ ದೇವರು ನಮ್ಮನ್ನು ಆ ಎಲ್ಲ ಅಸಹ್ಯಕರವಾದ ಬಂಧಕಗಳಿಂದ ಬಿಡುಗಡೆ ಮಾಡಿ ಇನ್ನೂ ಆತನಲ್ಲಿ ಇನ್ನೂ ಹೆಚ್ಚಾಗಿ ನಾವು ಆತನಿಗೆ ಇಷ್ಟದ ಪ್ರಕಾರ, ಆತನಿಗೆ ಮೆಚ್ಚುಗೆ ಆಗುವ ರೀತಿಯಲ್ಲಿ ಬೆಳೆಯಲಿಕ್ಕೆ ದೇವರು ಕೃಪೆ ಮಾಡಿಕೊಡ್ತಾರೆ. ಆಮೇನ್. ನಿಮ್ಮ ಏನೇ ವಿಜ್ಞಾಪನೆಗಳಿದ್ರು ನಮಗೆ ತಿಳಿಸಿಕೊಡಿ, ನಿಮಗಾಗಿ ನಾವು ಪ್ರಾರ್ಥಿಸ್ತೇವೆ. ಪ್ರಾರ್ಥಿಸಿಕೊಳ್ಳೋಣ. ಪರಿಶುದ್ಧರು, ಉನ್ನತ ಅಂತ ದೇವರೇ ಸ್ತೋತ್ರ. ಒಂದು ಸಮಯದಲ್ಲಿ ಕರ್ತನೆ, ನಮ್ಮ ಹೃದಯವನ್ನು ನೋಡುವಂಥ ದೇವರೇ, ಮುಂಚಾನೆಗೆ ಮನುಷ್ಯರು ನಮ್ಮ ತೋರಿಕೆಯನ್ನು ನೋಡಿ, ಮೇಲ್ತೋರಿಕೆ ನೋಡಿ ಅಪ್ಪರು ಕರ್ತನೆ ನಿರ್ಧರಿಸಿರ್ಬೋದು, ತೀರ್ಮಾನಿಸಿಕೊಂಡಿರ್ಬೋದು. ಆದರೆ ಹೃದಯವನ್ನು ನೋಡಿ ಪರಿಶೀಲಿಸಿ ಅಪ್ಪ ಪ್ರತಿಫಲವನ್ನು ಕೊಡುವಂಥ ದೇವರೇ ನಿನಗೆ ಸ್ತೋತ್ರ. ಯಾರ್ಯಾರೆಲ್ಲ ಯಾವ ವೇದನೆ ದುಃಖದಲ್ಲಿದ್ದಾರೋ ಅವರೆಲ್ಲ ನಿಂದೆಯನ್ನು ಮನವನ್ನು ತೊಲಗಿಸಿ ಬಲಪಡಿಸು. ವಾಗ್ದಾನ ಕ್ರಮ ಎಲ್ಲನ ಆಶ್ವಸಿಸು. ಎಲ್ಲವನ್ನು ಒಪ್ಪಿಸಿ ಬೇಡಿ ಹೊಂದಿದ್ದೇವೆ ಜೀವುಳ್ಳ ಪರಲೋಕದ ತಂದೆಗೆ. ಆಮೇನ್. ಪ್ರೈಸ್ ದ ಲಾರ್ಡ್.